ಹಾಲು ಕರೆದ್ಬಿಟ್ಟು ಅತ್ತೆ ಕಾಫಿ ಮಾಡಿಕೊಡೋಣ. ಓ ಕಾವೇರಿ, ಇಲ್ಲಿದ್ಯಾ? ಪಾಪ ನನ್ ಕಾವೇರಿ ಹಗ್ಲು ರಾತ್ರಿ ಅಂತ ಅಲ್ಲ, ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತಾಳೆ. ಮಾವ ಹೇಗಿದ್ದಿ ಮಾವ? ಹಾ ಭಾಗ್ಯ, ಚೆನ್ನಾಗಿದ್ದೀನಿ. ಯಾವಾಗ ಬಂದೆ? ಈಗಷ್ಟೇ ಬಂದೆ ಮಾವ. ಏನ್ ಮಾವ ಇಷ್ಟೊಂದು ಸೊರ್ಗೋಗ್ಬಿಟ್ಟಿದ್ಯಲ್ಲ? ಹೆಂಗೆ ಗುಂಡ್ಗುಂಡಾಗಿದ್ದೆ? ಮದುವೆ ಮಾಡ್ಕೊಂಡ್ಮೇಲೆ ಹಿಂಗಾಗ್ಬಿಟ್ಟಿದ್ಯಲ್ಲ. ನಾನೇನೋ ನೀ ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡ್ಕೊಂಡಿದ್ಯಾ, ತಿನ್ಕೊಂಡು ಗುಂಡ್ ಗುಂಡಾಗಿರ್ತೀಯಾ, ಹೆಂಡತಿ ಚೆನ್ನಾಗಿ ಮಾಡ್ಕೊಡ್ತಾಳೆ ಅನ್ಕೊಂಡೆ. ನೀನ್ ನೋಡಿದ್ರೆ ಹಿಂಗಾಗ್ಬಿಟ್ಟಿದ್ಯಲ್ಲ. ಯಾಕೆ ಮಾವ, ಕಾವೇರಿ ಸರಿಯಾಗಿ ಹೊತ್ತೊತ್ತಾಗ ಮಾಡ್ಕೊಡ್ತಿಲ್ವಾ? ಹಂಗೇನಿಲ್ಲ ಭಾಗ್ಯ, ಹಂಗೇನಿಲ್ವಲ್ಲ, ಹಂಗೆ ಇದೀನಿ ನಾನು. ಇಲ್ಲ, ನೀ ಸುಳ್ಳು ಹೇಳ್ತೀಯ. ನೋಡಿದ್ರೆ ಗೊತ್ತಾಗುತ್ತಲ್ಲ. ನನ್ನನ್ನು ಮದುವೆ ಮಾಡ್ಕೊಂಡಿದ್ರೆ ಹೆಂಗಿರ್ತಿದ್ದೆ ಗೊತ್ತಾ ನೀನು? ಇಷ್ಟಪಟ್ಟೆ ಅಂತ ಅವಳನ್ನ ಮದುವೆ ಮಾಡ್ಕೊಂಡೆ, ಈಗ ನೋಡ್ರೆ ಸ್ವರ್ಗೋಗಿರೋ ನಿಂಬೆಕಾಯಿ ಆಗಿದ್ಯಾ. ನಿಜ ಹೇಳ್ಬೇಕಂದ್ರೆ ನನಗೆ ಈ ಕ್ಷಣಕ್ಕೂ ನೀನೇ ಇಷ್ಟ. ಭಾಗ್ಯ, ಬಂದ ತಕ್ಷಣ ಏನಿಂದು ಏನೇನೋ ಮಾತಾಡ್ತೀಯಲ್ಲ? ಅವತ್ತಷ್ಟೆಲ್ಲ ಹೇಳಿದ್ದೀನಿ ನಿನ್ಗೆ, ಮತ್ತೆ ಅದೇ ಕತೆ ನಿಂದು. ಯಾವ್ದಾದ್ರು ಹುಡುಗ ಬಂದಿದ್ನಾ? ಮದ್ವೆ ಸೆಟ್ ಆಯ್ತಾ ನಿಂದು? ಬಂದಿದ್ರು, ಆದ್ರೆ ನೀನ್ ಇಷ್ಟ ಆದಷ್ಟು ಯಾರು ಇಷ್ಟ ಆಗ್ತಿಲ್ಲ. ನೋಡು ಮಾವ, ಇನ್ನೊಂದ್ಸರಿ ಯೋಚನೆ ಮಾಡು. ನಿನ್ಗಿನ್ನೂ ಮಕ್ಳಿಲ್ಲ, ಮರಿ ಇಲ್ಲ, ಅವಳನ್ನ ಬಿಟ್ಬಿಡು. ಭಾಗ್ಯ, ಏನ್ ಮಾತಾಡ್ತಿದ್ಯಾ ನೀನು? ಮಾವ ಪ್ಲೀಸ್ ಅರ್ಥ ಮಾಡ್ಕೊ ನನ್ನ. ಪ್ಲೀಸ್ ಮಾವ, ನನಗೋಸ್ಕರ ಬಿಟ್ಬಿಡು. ನಾನು ಎಷ್ಟು ವರ್ಷದಿಂದ ನಿನ್ಗೋಸ್ಕರ ಕಾಯ್ತಿದ್ದೀನಿ ಗೊತ್ತಾ? ನಾನು ನಿನ್ನ ಕಣ್ಣಿಗೆ ಕಾಣಿಸಲ್ವಾ? ಅತ್ತೆ ಬೇರೆ ಗೊಣಗಾಡ್ತಿತ್ತು, ಕಾವೇರಿ ಹೋಟೆಲಿ ಒಂದು ಹುಳ ಕೂಡ ಹುಟ್ಲಿಲ್ಲ ಅಂತ. ಬಾ ಮಾವ, ನಾವಿಬ್ರು ಮದುವೆ ಮಾಡ್ಕೊಂಡು ಒಂದು ಹೊಸ ಸಂಸಾರ ಶುರು ಮಾಡೋಣ. ಬಿಟ್ಬಿಡು ಅವಳನ್ನ. ಭಾಗ್ಯ, ನಿಂಗೆ ತಲೆಗಿಲ್ಲ ಕೆಟ್ಟಿದ್ಯಾ? ಅಯ್ಯೋ ಬಾ ಮಾವ, ತಲೆ ಕೆಟ್ಟಿದೆ ನನಗೆ. ನಿಂದೆ ತಲೆ ಕೆಟ್ಟಿರೋದು, ನಿನ್ನಿಂದನೇ. ಓ ಕಾವೇರಿ, ನೀನ್ ಇಲ್ಲೇ ಇದ್ದ? ಹ್ಞೂ ಇಲ್ಲೇ ಇದ್ನಲ್ಲ. ಹಂಗಿದ್ರೆ ಇಷ್ಟೊತ್ವರೆಗೂ ನಾನು ಆಕಾಶ್ ಮಾತಾಡಿದ್ನ ನೀನ್ ಕೇಳಿಸ್ಕೊಬಿಟ್ಯಾ? ಅಲ್ಲ ಭಾಗ್ಯ, ಯಾಕೆ ಹಿಂಗೆ ಮಾತಾಡ್ತಿದ್ಯಾ ನೀನು? ಆಕಾಶ್ಗೆ ಏನೇನೋ ಹೇಳ್ಕೊಡ್ತಿದ್ಯಲ್ಲ, ಹೀಗೆಲ್ಲ ಹೇಳ್ಕೊಡೋದು ತಪ್ಪಲ್ವಾ? ನಾನು ಆಕಾಶ್ ಪ್ರೀತಿ ಮದುವೆ ಮಾಡ್ಕೊಂಡಿದೀವಿ. ನಾನು ಆಕಾಶ್ಗೋಸ್ಕರ ನಮ್ಮ ಅಣ್ಣನೆಲ್ಲ ಬಿಟ್ಟು ಬಂದಿದ್ದೀನಿ. ಈಗ ನೀನು ಏನೇನೋ ಹೇಳ್ಕೊಟ್ಬಿಟ್ಟು ಆಕಾಶ್ ತಲೆ ಕೆಡ್ಸಕ್ ನೋಡ್ತಿದ್ಯಾ? ಏನು ಹಾಗಿದ್ರೆ ನಾನು ನಿನ್ ಸಂಸಾರ ಹೊಡೆಯಕ್ ಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಹಾಗಲ್ಲ, ಆದ್ರೆ ನೀನ್ ಹೇಳ್ಕೊಡ್ತಿರೋದು ಸರಿನಾ ಹೇಳು? ನೋಡು ಕಾವೇರಿ, ಆಕಾಶ್ ನನ್ನ ಅತ್ತೆ ಮಗ. ನಾನು ಮುಂಚೆಯಿಂದ ಆಕಾಶ್ ಹತ್ರ ಹೀಗೆ ಓಪನ್ ಆಗಿದ್ದೀನಿ, ಯಾವ ವಿಷಯನೂ ಮುಚ್ಚಿಡೋದಿಲ್ಲ. ಅಷ್ಟು ಕ್ಲೋಸ್ ಆಗಿದ್ವಿ. ಇವಾಗ ನೀನ್ ಮದುವೆ ಮಾಡ್ಕೊಂಡಿದ್ಯಾ ಅಂದ ತಕ್ಷಣ ನಾನು ಆಕಾಶ್ ಹತ್ರ ಹಂಗೆಲ್ಲ ದೂರ ಇರೋಕ್ಕಾಗಲ್ಲ. ಅದಕ್ಕೆ ಆಕಾಶ್ ಕೇಳ್ತಿರೋದು, ನಾವಿಬ್ರು ಎಷ್ಟು ಕ್ಲೋಸ್ ಆಗಿದ್ವಿ, ಎಷ್ಟು ಹತ್ರವಾಗಿದ್ವಿ. ಇವಾಗ ಅದಕ್ಕೆ ಕಾವೇರಿನ ಬಿಟ್ಬಿಡು, ನಾವು ಮುಂಚೆ ತರ ಇರೋಣ ಅಂತ ಹೇಳ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪೇನು? ಭಾಗ್ಯ, ಏನಂತ ಮಾತಾಡ್ತಿದ್ಯಾ ನೀನು? ನಡಿ, ನೀನು ಸುಮ್ಮನೆ ಒಳಗಡೆ ನಡಿ, ಹಾಗೆಲ್ಲ ಮಾತಾಡೋದು ಸರಿ ಇರಲ್ಲ. ಇಲ್ಲ ಆಕಾಶ್, ನಂಗೆ ಬೇಜಾರಾಗೋಗ್ಬಿಟ್ಟಿದೆ. ಅವತ್ತೇನೋ ನಿನ್ನ ಮಾತನ್ನು ಕೇಳಿ ನಾನು ಹೋದೆ. ನಾನು ಪ್ರಯತ್ನ ಕೂಡ ಪಟ್ಟೆ ನಿನ್ನನ್ನು ಮರಿಬೇಕು ಅಂತ. ನೀನು ಹೇಳ್ದಂಗೆ ಬೇರೆ ಹುಡುಗನ ಮದುವೆ ಮಾಡ್ಕೊಳ್ಳೋಣ ಅಂತನೋ ಸುಮಾರು ಹುಡುಗರನ್ನು ಕರೆಸಿದ್ವಿ. ಆದರೆ ಅವ್ರು ಯಾರು ನನಗೆ ನಿನ್ನಷ್ಟು ಇಷ್ಟ ಆಗಲೇ ಇಲ್ಲ. ಏನು ಮಾಡಲಿ? ನಿನ್ನ ನೆನಪು ನನಗೆ ಪ್ರತಿದಿನ ಪ್ರತಿ ಕ್ಷಣ ಕಾಡ್ತಾನೆ ಇತ್ತು. ಅದಕ್ಕೆ ನಿನ್ನ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು, ಅತ್ತೆ ಎಲ್ಲ ಹೇಳ್ತು ನನಗೆ. ನೀನು ಕಾವೇರಿ ಮದುವೆ ಆಗಿ ಇನ್ನೇನು 2 ವರ್ಷಕ್ಕೆ ಬೀಳ್ತಾ ಇದೆ ಅಂತ ಅಂದ್ರು. ಇನ್ನೂ ಏನಂತ ಸುದ್ದಿ ಇಲ್ವಂತೆ. ಅದಕ್ಕೆ ಈಗಲೂ ಕಾಲ ಮಿಂಚಿಲ್ಲ ನೋಡು. ನಾನಿನ್ನೂ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಆಕಾಶ್, ಅವಳು ಅಷ್ಟೊಂದೆಲ್ಲ ಮಾತಾಡ್ತಿದ್ರು ನೀನು ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ. ನನ್ನ ಮೇಲೆ ಒಂದು ಸ್ವಲ್ಪನೂ ಪ್ರೀತಿ ಇಲ್ವಾ? ಮದುವೆ ಆಗಿರೋ ಗಂಡಸನ್ನ ನನ್ನನ್ನು ಮದುವೆ ಮಾಡ್ಕೊ ನಿನ್ಗೋಸ್ಕರ ಕಾಯ್ತಿದ್ದೀನಿ ಅಂತ ಹೆಂಡತಿ ಮುಂದೆನೇ ಹೇಳ್ತಾ ಇದ್ದಲ್ಲ ಈ ಪಾಪಿ. ಈ ನಾಚಿಕೆ ಮಾನ ಮರ್ಯಾದೆ ಅಂತ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ ಇವಳಿಗೆ. ಅದನ್ನ ಕೇಳಿಸ್ಕೊಂಡು ನೀನು ಸುಮ್ಮನೆ ನಿಂತ್ಕೊಂಡಿದ್ಯಾ? ಇದ್ರ ಅರ್ಥ ಏನು? ಮಾವ, ಏನ್ ಮಾವ ನೀನು? ನಾನು ನಿನ್ನ ಅತ್ತೆ ಮಗಳು. ಅವಳು ನೋಡು, ನೆನ್ನೆ ಮೊನ್ನೆ ಬಂದಿರೋಳು ಹೇಗೆಲ್ಲ ಕೇವಲವಾಗಿ ಮಾತಾಡ್ತಿದ್ದಾಳೆ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಂತೆ ನನಗೆ. ಇವಾಗ ನಾನು ಏನು ಅಂತ ಹೇಳ್ಬಿಟ್ಟೆ ನಾನು? ಮದುವೆ ಆಗಿ 2 ವರ್ಷ ಆಯ್ತು. ಇಷ್ಟೊತ್ತಿಗೆ ಒಂದು ಮಗುನಾದ್ರೂ ಇರ್ಬೇಕಿತ್ತು. ಏನೂ ಇಲ್ಲ. ಅತ್ತೆಗೂ ಬೇಜಾರಾಗಿರುತ್ತೆ ತಾನೆ, ಅದಕ್ಕೆ ಹೇಳಿದ್ನಪ್ಪ. ಅದಕ್ಕೆ 7 ಗಂಟೆಗೆ ಹೋಗ್ಬಿಡುತ್ತಾ? ಆಕಾಶ್ ನೋಡು, ಹೀಗೆಲ್ಲ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ನಂಗೆ ಅಳು ಬರ್ತಾ ಇದೆ. ನೀನು ಅವಳು ಬಾಯಿ ಮುಚ್ಚಿಸ್ತೇ ಇಲ್ವೋ? ಸುಮ್ಮನಿರಕ್ಕೆ ಹೇಳ್ತೀಯ ಇಲ್ವೋ? ಮಾವ, ನನಗೆ ಅಳು ಬರ್ತಾ ಇದೆ. ನೀನು ಹೆಂಡತಿ ನೋಡು, ನಿನಗೊಂದು ಸ್ವಲ್ಪನೂ ಮರ್ಯಾದೆ ಕೊಡಲ್ಲ. ಆಕಾಶ್ ಅಂತ ಹೆಸರಿದ್ದೆ ಕರೀತಾಳೆ, ಆದರೆ ನಾನು ನಿನ್ನ ಪ್ರೀತಿಯಿಂದ ಮಾವ ಅಂತ ಕರಿತೀನಿ. ಇವಾಗ ಡಿಸೈಡ್ ಮಾಡು ಮಾವ. ನಾನು ಬೇಕಾ, ಅವಳು ಬೇಕಾ? ಆಕಾಶ್, ನಾನು ನೀನು ಪ್ರೀತಿ ಮದುವೆ ಮಾಡ್ಕೊಂಡಿರೋರು. ನೀನು ನನಗೆ ಮೊದಲು ಪರಿಚಯ ಆದಾಗ ಆಕಾಶ್ ಅಂತಾನೆ ಹೇಳಿದ್ದು. ನಾನು ಅವಾಗಲೂ ಆಕಾಶ್ ಅಂತಾನೆ ಕರಿತಿರೋದು. ಮದುವೆ ಆಗಿದ್ದೀವಿ ಅಂದ ತಕ್ಷಣ ಚೇಂಜ್ ಮಾಡ್ಕೊಳಕ್ಕಾಗಲ್ಲ.
ನೀನು ಯಾವತ್ತು ನನಗೆ ಆಕಾಶ್ ಅಂತ ಕರಿಬೇಡ ಅಂತ ಕೂಡ ಹೇಳಿಲ್ವಲ್ಲ, ಅದಕ್ಕೆ ನಾನು ಕರಿತೀನಿ. ಆದರೆ ಇವಳಿಗೇನಂತೆ ಕಷ್ಟ? ಇವಳು ಈ ಕ್ಷಣ ನಮ್ಮನೇಲಿ ಇರ್ಕೂಡ್ದು. ಮೊದಲು ಕಳಿಸಿವಳನ. ಹೋಗೆ ನೀನು, ಹೋಗು, ತೊಲಗು ಇಲ್ಲಿಂದ. ಇದು ನನ್ನ ಮನೆ, ಯಾವುದೇ ಕಾರಣಕ್ಕೂ ನೀನು ಇರೋ ಆಗಿಲ್ಲ. ಹೋಗು ಇಲ್ಲಿಂದ, ನನಗೆ ನಿನ್ನ ಮುಖ ತೋರಿಸ್ಬೇಡ. ಇದು ನನ್ನ ಅತ್ತೆ ಮನೆ ಕಣೆ, ನಾನು ಯಾಕೆ ಹೋಗ್ಬೇಕು? ನನ್ನ ಅತ್ತೆ ಮನೆ ನಾನು ಎಷ್ಟು ದಿನ ಬೇಕಾದ್ರೂ ಇರ್ತೀನಿ. ಚಿಕ್ಕ ವಯಸ್ಸಿಂದ ನಾನು ಇಲ್ಲೇ ಇದ್ದವಳು, ಇಲ್ಲೇ ಬೆಳೆದವಳು. ನಿನ್ನೆ ಮೊನ್ನೆ ಬಂದಿರೋದು ನೀನು. ನಾನು ಮದುವೆ ಮಾಡ್ಕೊಳ್ಬೇಕಾಗಿರೋ ನನ್ನ ಆಕಾಶ್ ಮಾವನ ನೀನು ಯಾಮಾಸ್ತಿ ಮದುವೆ ಮಾಡ್ಕೊಂಡಿರೋದು. ಇಲ್ಲಿ ಹೋಗ್ಬೇಕಾಗಿರೋದು ನೀನು, ನಾನಲ್ಲ. ನನ್ನ ಆಕಾಶ್ ಮಾವನ ನೀನು ಕಿತ್ಕೊಂಡಿರೋದು. ನಾನಲ್ಲ ಕಣೆ, ನನ್ನ ಗಂಡನ ನೀನು ಕಿತ್ಕೊಂಡಿರೋದು. ಅಯ್ಯೋ 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 ನಿಲ್ಸಿ, ಏನ್ ಮಾತಾಡ್ತಿದ್ದೀರಾ ಇಬ್ರು? ಅಲ್ಲೋಳು ಮಾವ, ಮತ್ತೆ ಅವಳು ಮಾತಾಡೋದು. ಕಾವೇರಿ, ನೀನ್ ಮಾತಾಡ್ತಿರೋದು ಯಾಕೋ ಸರಿ ಇಲ್ಲ. ಅಪರೂಪಕ್ಕೆ ಮನೆಗೆ ಬಂದಿರೋರ್ಗೆ ನೀನ್ ಹಿಂಗೆಲ್ಲ ಮಾತಾಡ್ಬಾರ್ದು. ಈ ಮನೆ ಸೊಸೆ ನೀನು. ಆಕಾಶ್, ಹಂಗಿದ್ರೆ ಅವಳು ಮಾತಾಡಿದ್ ಸರಿನಾ? ನಿನಗೆ ಬರೀ ನನ್ನ ತಪ್ಪೆ ಕಾಣಿಸುತ್ತಲ್ವಾ? ಅವಳು ಅಷ್ಟೊಂದೆಲ್ಲ ಮಾತಾಡಿದ್ಲು ನನ್ನ ಬಗ್ಗೆ. ನಿನಗೇನು ಅನ್ಸಲ್ಲ ಅಲ್ವಾ? ನನ್ನ ಪರ ನೀನು ಸ್ವಲ್ಪನೂ ವಹಿಸ್ಕೊಂಡು ಮಾತಾಡೋದೇ ಇಲ್ಲ, ಬರೀ ಅವಳ ಪರನೇ ವಹಿಸ್ಕೊಂಡು ಮಾತಾಡ್ತೀಯ. ಕಾವೇರಿ, ಹಂಗಲ್ಲ ನಾನು ಹೇಳ್ತಿರೋದು, ಅರ್ಥ ಮಾಡ್ಕೋ ಸ್ವಲ್ಪ. ಬಿಡು ಆಕಾಶ್, ಎಷ್ಟಾದ್ರೂ ನಾನು ಹೊರಗಡೆ ಇರೋಳು. ನೀನನ್ನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಲ್ಲ ಅಂದ್ಬಿಟ್ಟು ನಾನು ಏನೇನೋ ಅನ್ಕೊಬಿಟ್ಟಿದ್ದೆ ನನ್ನ ಪರ ಮಾತಾಡ್ತೀಯ ಅಂತ. ನನಗೆ ಇವಾಗ ಗೊತ್ತಾಯ್ತು. ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರು ಅಷ್ಟೇ, ಮನೇಲಿ ನೋಡಿ ಮದುವೆ ಮಾಡಿದ್ರು ಅಷ್ಟೇ. ನಾವು ಹೊರಗಡೆಯವರೇನೆ, ಯಾವತ್ತೂ ನಮಗೆ ಸಮಾನತೆ ಸಿಗೋದೇ ಇಲ್ಲ. ಕಾವೇರಿ, ಕಾವೇರಿ ನಿಂತ್ಕೋ ಇಲ್ಲಿ. ಭಾಗ್ಯ, ಏನಕ್ಕೆ ಹಿಂಗೆಲ್ಲ ಮಾತಾಡ್ತೀಯಾ? ಅವಳು ನನ್ನ ಹೆಂಡತಿ. ನನ್ನ ಹೆಂಡತಿಗೆ ಅವಮಾನ ಮಾಡ್ತೀಯಲ್ಲ ನೀನು. ನೀನ್ ನನ್ನ ಅತ್ತೆ ಮಗಳು, ಇಲ್ಲ ಅಂತಲ್ಲ. ನೀನ್ ನಮ್ಮನೇಲೆ ಬೆಳೆದಿರೋದು. ನಿನ್ನನ್ನ ಈ ಮನೆಗೆ ಬರ್ಬೇಡ ಅಂತ ಯಾರು ಹೇಳಕ್ಕಾಗಲ್ಲ. ಹಾಗಂತ ಅವಳು ನನ್ನ ಹೆಂಡತಿ. ನನ್ನ ಹೆಂಡತಿಗೆ ಅಂದ್ರೂ ನಾನು ಯಾಕೆ ಸಹಿಸ್ಕೊಂಡಿದ್ದೀನಿ ಗೊತ್ತಾ? ನಿನ್ ತಾಯಿ ಅಂದ್ರೆ ನನ್ನ ಅತ್ತೆ ನಾವು ಕಷ್ಟದಲ್ಲಿರುವಾಗ ತುಂಬಾ ಸತಿ ನಮ್ಗೆ ಸಹಾಯ ಮಾಡಿದ್ದಾರೆ. ಅದೊಂದೇ ಒಂದ್ ವಿಷಯಕ್ಕೆ, ನಿಮ್ ಸಂಬಂಧ ಮೇಲಿರೋ ಗೌರವಕ್ಕೆ ನಾನಿವತ್ತು ನನ್ನ ಹೆಂಡತಿ ಪರ ಮಾತಾಡಕ್ಕಾಗ್ಲಿಲ್ಲ. ಪದೇ ಪದೇ ಈ ತಪ್ಪನ್ನ ಮಾಡ್ಬೇಡ. ನಾನು ಅವತ್ತು ಹೇಳಿದ್ದು ಅದೇ, ಇವತ್ತು ಹೇಳ್ತಿರೋದು ಅದೇ. ನಾನು ಕಾವೇರಿನ ಇಷ್ಟಪಟ್ಟು ಮನ್ಸಾರೆ ಮದುವೆ ಮಾಡ್ಕೊಂಡಿದ್ದೀನಿ. ಈ ಜನ್ಮದಲ್ಲಿ ಅವಳೇ ನನ್ನ ಹೆಂಡತಿ. ನನಗೆ ನಿನ್ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ಅದೆಲ್ಲ ಆಗಲ್ಲ ಮಾವ. ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆಯಲ್ಲ, ಅದಕ್ಕೆ ಬೆಲೆ ಇಲ್ವಾ? ಅಯ್ಯೋ, ಅದಕ್ಕೆ ನಾನು ಏನ್ ಮಾಡ್ಲಿ ಭಾಗ್ಯ? ನೀನು ಏನೂ ಮಾಡಬೇಡ, ಸುಮ್ಮನಿರು. ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ನಿನ್ನ ಮನಸ್ಸನ್ನು ಗೆಲ್ಲೋದಕ್ಕೆ. ಅದೆಲ್ಲ ಆಗಲ್ಲ, ಸುಮ್ಮನೆ ನಿನ್ ಪ್ರಯತ್ನ ವೇಸ್ಟು. ಇಲ್ಲ, ನನಗೆ ಗೊತ್ತು ನಿನ್ನನ್ನು ಹೇಗೆ ಗೆಲ್ಲಬೇಕು ಅಂತ. ಇವತ್ತಲ್ಲ ನಾಳೆ ನೀನು ನನ್ನ ಒಪ್ಕೋತೀಯ ಮಾವ. ನಾನು ನಿನಗೋಸ್ಕರ ಕಾಯ್ತಿರ್ತೀನಿ. ಈ ಭಾಗ್ಯ ಬಂದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಬಿರುಗಳಿಂದ ಸೃಷ್ಟಿ ಮಾಡ್ತಾರ ಕಾಣಿಸ್ತಿದ್ದಾಳಲ್ಲ. ಕಾವೇರಿ ಬೇರೆ ಮುನ್ಸ್ಕೊಂಡು ಹೋದ್ಲು. ಕಾವೇರಿ, ಕಾವೇರಿ ಬಗ್ಗೆ ನಾನೇನೋ ಸಪೋರ್ಟ್ ಮಾಡಿ ಮಾತಾಡೋಕ್ಕಾಗಲಿಲ್ಲ. ತಪ್ಪು ಮಾಡಿದ್ನಾ? ಯಾವುದೇ ಹೆಣ್ಣಾದರೂ ಗಂಡನಿಂದ ಒಂದು ಸಪೋರ್ಟಿವ್ನ ಬಯಸ್ತಾಳೆ. ಆದರೆ ನಾನಿವತ್ತು ತಪ್ಪು ಮಾಡಿದ್ನೇನೋ ಅಂತ ಅನ್ನಿಸ್ತಾ ಇದೆ. ನಾನು ಏನು ಮಾಡ್ತಿದ್ದೀನೋ ನನಗೇನೋ ಅರ್ಥ ಆಗ್ತಿಲ್ಲ. ಆ ಸಿಚುವೇಶನ್ಗೆ ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಇಬ್ಬರೂ ಕಿತ್ತಾಡೋದ್ರಲ್ಲಿ ಯಾರ ಕಡೆ ಮಾತಾಡಲಿ, ಯಾರ ಕಡೆ ಬಿಡಲಿ. ಭಾಗ್ಯಂಗೆ ಬೈದರೆ ಅಲ್ಲಿ ಅಮ್ಮಂಗೂ ಬೇಜಾರಾಗುತ್ತೆ, ಮತ್ತು ಅತ್ತೆಗೂ ಬೇಜಾರಾಗುತ್ತೆ, ಮತ್ತು ಅಜ್ಜಿಗೂ ಕೂಡ ಬೇಜಾರಾಗುತ್ತೆ. ಆದರೆ ಕಾವೇರಿಗೆ ಬೈದರೆ ಹೇಗೋ ಸಮಾಧಾನ ಮಾಡ್ಬೋದು ಅಂದ್ಕೊಂಡು ಕಾವೇರಿಗೆ ಬೈದೆ. ಇವಾಗ ಹೆಂಗಪ್ಪ ಸಮಾಧಾನ ಮಾಡೋದು? ತಲೆ ಕೆಟ್ಟೋಗ್ತಿದೆ ನನಗಂತೂ. ಹೇಗಾದರೂ ಮಾಡಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕು. ಕಾವೇರಿ ಹತ್ರ ಒಂದ್ಸತಿ ಮಾತಾಡಿ ನೋಡ್ತೀನಿ. ಫ್ರೆಂಡ್ಸ್, ಇವತ್ತಿನ ಅವಳಿ ಜೋಳಿ ಅಕ್ಕ ತಂಗಿರ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನ ವೀಡಿಯೋಸ್ನ ಹಾಕ್ತಾ ಇರ್ತೀವಿ, ತಪ್ಪದೆ ನೋಡಿ. ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡುತ್ತಿರೋದ್ರಿಂದ ಒಂದಕ್ಕೊಂದು ಲಿಂಕ್ ಇರುತ್ತೆ. ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ಹಳೆ ವೀಡಿಯೋಸ್ನ ಯಾರೆಲ್ಲ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಹಾಗೆ ಹೊಸದಾಗಿ ನೋಡ್ತಿರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗೋಣ. ಅಲ್ಲಿವರೆಗೂ ಬಾಯ್.